ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವೂ ಅಗತ್ಯ. ಶ್ರೀ ಮಂಗಳನಾಥ ಸ್ವಾಮೀಜಿ, ಶಿಡ್ಲಘಟ್ಟ. ನಾವು ಪಡೆಯುವ ಶಿಕ್ಷಣ, ಜ್ಞಾನ ಮತ್ತು ಸಂಸ್ಕಾರವೇ ನಮ್ಮ ಬದುಕನ್ನು ಸಮಾಜಮುಖಿಯಾಗಿ ರೂಪಿಸುತ್ತದೆ. ಸಮಾಜದಲ್ಲಿ ಗೌರವ, ಪ್ರೀತಿ ಹಾಗೂ ಉತ್ತಮ ಸ್ಥಾನಮಾನ ಗಳಿಸಲು ಉತ್ತಮ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವೂ ಅಗತ್ಯ ಅಂತ ಆದಿಚುಂಚನಗಿರಿ ಮಹಾಪೀಠದ ಚಿಕ್ಕಬಳ್ಳಾಪುರ ಶಾಖೆಯ ಶ್ರೀ ಮಂಗಳನಾಥ ಸ್ವಾಮೀಜಿ ಹೇಳಿದರು. ತಾಲೂಕಿನ ಹಂಡಿಗನಾಳ ಗ್ರಾಮದ ಕೆವಿ ಭವನದಲ್ಲಿ ಸೋಮವಾರ ಆಯೋಜಿಸಿದ ಬಿಜಿಎಸ್ ಶಾಲೆಯ ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳ ಜ್ಞಾನಾಂಕುರ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು. ಮಕ್ಕಳು ಶಾಲೆಯಲ್ಲಿ ಕಲಿಯೋದಕ್ಕಿಂತ ಮನೆಯಲ್ಲಿಯೇ ಹಾಗೂ ಸುತ್ತಮುತ್ತಲಿನ ಪರಿಸರದಲ್ಲಿ ಹೆಚ್ಚು ಕಲಿತಾರೆ. ತಾಯಿಯೇ ಮಗುವಿನ ಮೊದಲ ಗುರುವಾಗಿದ್ದು ಮನೆಯೇ ಮೊದಲ ಪಾಠಶಾಲೆಯಾಗಿದೆ. ಆದ್ದರಿಂದ ಪೋಷಕರು ಮಕ್ಕಳಿಗೆ ಮಾದರಿಯಾಗುವಂತ ಜೀವನ ನಡೆಸಬೇಕು ಅಂತ ಸಲಹೆ ಕೊಟ್ಟರು. ಮಕ್ಕಳು ಹೇಳ್ಕೊಟ್ಟಿದ್ದಕ್ಕಿಂತ ಕಂಡದ್ದನ್ನ ಹೆಚ್ಚು ಅನುಕರಿಸ್ತಾರೆ. ಹೀಗಾಗಿ ಪೋಷಕರು ಹಾಗೂ ಕುಟುಂಬದ ಸದಸ್ಯರು ಮಕ್ಕಳ ಎದುರು ಉತ್ತಮ ನಡೆನುಡಿ ಮತ್ತು ಮೌಲ್ಯಗಳನ್ನು ಪಾಲಿಸಬೇಕು. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ನೀಡುವ ಜವಾಬ್ದಾರಿ ಪ್ರತಿಯೊಬ್ಬ ಪೋಷಕರ ಮೇಲಿದೆ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ತಹಶೀಲ್ದಾರ್ ಎನ್ ಗಗನಸಿಂಧು, ಪ್ರತಿಯೊಂದು ಮಗುವಿನಲ್ಲೂ ವಿಶೇಷ ಪ್ರತಿಭೆ ಅಡಗಿದ್ದು ಅದನ್ನು ಗುರುತಿಸಿ ಬೆಳೆಯಲು ಸರ್ಕಾರ, ಶಿಕ್ಷಣ ಸಂಸ್ಥೆಗಳು ಹಾಗೂ ಸಮಾಜ ಸೂಕ್ತ ಅವಕಾಶಗಳನ್ನು ಕಲ್ಪಿಸಬೇಕು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಪೋಷಕರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಭಾಗವಹಿಸಿದ್ರು. ಮಕ್ಕಳಿಗೆ ಓಂಕಾರ ಹೇಳಿಸಿ ಅಕ್ಷರಾಭ್ಯಾಸ ಮಾಡಿಸಲಾಯಿತು. ಇದೇ ವೇಳೆ ಮಠದ ಭಕ್ತರು ಮಠಕ್ಕೆ ಅಕ್ಕಿ ಹಾಗೂ ಬೇಳೆಯನ್ನು ಕಾಣಿಕೆಯಾಗಿ ಸಮರ್ಪಿಸಿದರು. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಆಡಳಿತಾಧಿಕಾರಿ ಡಾಕ್ಟರ್ ಎನ್ ಶಿವರಾಮರೆಡ್ಡಿ, ಬಿಜಿಎಸ್ ಶಾಲೆಯ ಪ್ರಾಂಶುಪಾಲ ಕೆ ಮಹದೇವ್, ಕೆವಿ ಟ್ರಸ್ಟ್ನ ಉಪಾಧ್ಯಕ್ಷ ಬಿಳಿಶಿವಾಲೆ ರವಿ, ಖಜಾಂಚಿ ಮುನಿಶಾಮಿಗೌಡ, ಗೊರಮಡುಗು ರಾಜಣ್ಣ, ಶೀಗೆಹಳ್ಳಿ ಚಂದ್ರಶೇಖರ್, ಒಕ್ಕಲಿಗರ ಯುವ ಸೇನೆಯ ಜೆಎಸ್ ವೆಂಕಟಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಎಜುಕೇಶನ್ ಅದೊಂದು ವಿದ್ಯೆ ಅಂತ ಹೇಳ್ಬೋದು. ಶಾಲೆಗಳು ಮಾಡತಕ್ಕಂಥ ಕೆಲಸ ಇಂಥದ್ದು ಅಂತ ಹೇಳಿ ನಿಮ್ಗೆಲ್ಲ ಮಕ್ಕಳನ್ನು ಕೂಡ ಇವತ್ತೇನು ಮಾತಾಡಿದಾರಲ್ಲ ಆ ಮಕ್ಕಳುಗಳೆಲ್ಲ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಹಾಗೆ ಕೂತ್ಕೊಂಡಿದ್ರು. ಹಾಗೆ ನಿಮ್ಮ ಮಕ್ಕಳುಗಳು ಕೂಡ ಮುಂದೆ ಇಲ್ಲಿ ಬಂದಿದ್ದು ಮಾತಾಡ್ತಾರೆ. ಆ ಶಕ್ತಿ ಅದು ನೀವು ಕೊಡಬೇಕಾಗತ್ತೆ, ಶಾಲೆನೂ ಕೂಡ ಕೊಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ತಾವೆಲ್ಲರೂ ಕೂಡ ತುಂಬಾ ನಮ್ಮ ನವಿಯವರು ಹೇಳ್ತಾ ಇದ್ರು, ಒಳ್ಳೆ ಮದುವೆ ಬಂದಾಗ ಬಂದಿದ್ರಿ ಗಂಡ ಹೆಂಡತಿಗಳು. ಈ ಒಂಥರ ನಿಮ್ಗೆ ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಹೌದು, ಮಕ್ಕಳ ಅಕ್ಷರಾಭ್ಯಾಸ ಹೌದು ಅನ್ನಂಗಿದ್ದೀರಿ. ಅಷ್ಟು ಖುಷಿ ಆಗುತ್ತೆ ನೋಡ್ತಾ ಇದ್ದೀನಿ ನಾನು. ಎಲ್ಲ ಮೋಸ್ಟ್ಲಿ ಎಲ್ಲ ಮದುವೆ ಆದ್ಮೇಲೆ ನಾನು ಪೀರನ್ನು ಜೋಡಿಸಿಟ್ಬಿಟ್ಟಿದ್ರೆ ಕಾಣುತ್ತೆ. ಇವತ್ತೆಲ್ಲ ಪೀರಿಂದ ತೆಗೆದು ತೂಣೆಲ್ಲ ಹೋದ್ರಿ, ಇವತ್ತು ನೀಟಾಗಿ ಹಾಕೊಂಡು ಬಂದಿದ್ರಿ. ತುಂಬಾ ಮೇಡಮ್ ಹೇಳ್ತಾ ಇದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸ್ವಾಮೀಜಿ ಅಂತೇಳಿ. ಹೌದು, ಮದುವೆ ಆಗಿಲ್ಲ ಈ ತರದಿದ್ರೆ ಒಂದು ಮನೆ ತರ ಒಂದು ವಾತಾವರಣ ಬರುತ್ತೆ. ಇವಾಗ ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಒಂದು ಕಾರ್ಯಕ್ರಮ ಇದ್ರೆ ನಾವು ಹೇಗೆ ಭಾಗಿಯಾಗಿರೋದು ನಿಮ್ಗೆ ಎಲ್ಲರಿಗೂ ಇವಾಗ ನಿಮ್ಮ ಮನೆ ಫಂಕ್ಷನ್ ಯಾರಿಗೋ ಬಂದಂಗೆ ಒಂದು ಮದುವೆ ಸಮಾರಂಭಕ್ಕೆ ಬಂದಿರೋ ತರ ಫೀಲ್ ಬರ್ತಿದೆ. ಒಂದು ಸ್ಕೂಲಿನ ಒಂದು ಕಾರ್ಯಕ್ರಮ ಅಂತ ಅನಿಸ್ತಿದೆ ತಮ್ಮೆಲ್ಲರಿಗೂ. ಸೊ ಅದೇ ತರ ನಾವೆಲ್ಲರೂ ಒಂದೇ ಮತ್ತೆ ಒಗ್ಗಟ್ಟಾಗಿ ಎಲ್ಲರೂ ಮುಂದಕ್ಕೆ ಹೋಗೋಣ ಅನ್ನೋ ಭಾವನೆಯಿಂದ ಇಲ್ಲಿ ಯಾವ ಮಕ್ಕಳು ಎಲ್ಲರೂ ಅಕ್ಷರಾಭ್ಯಾಸ ಮಾಡ್ತಿದ್ದಾರೆ, ಎಲ್ಲ ಮಕ್ಕಳು ಮುಂದೆ ಬೆಳೆದು ಎಲ್ಲರೂ ನಮ್ಮ ವೇದಿಕೆ ಹಾಸನಾಗಿರೋ ಗಣ್ಯ ವ್ಯಕ್ತಿಗಳಾಗಿ ಬರ್ಲಿ ಅಂತ ಕೋರ್ಕೋತೀನಿ. ಮತ್ತೆ ಎಲ್ಲ ಮಕ್ಕಳು